ಇರಾನನ್ನ 2 ದಿನಗಳಲ್ಲಿ ಮುಗಿಸ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಂಥ ಟ್ರಂಪ್ ಈಗ ಒಟ್ನಲ್ಲಿ ಹೇಗಾದ್ರೂ ಮಾಡಿ ಈ ಯುದ್ಧ ಮುಗಿದ್ರೆ ಸಾಕಪ್ಪ ಅನ್ನುವಂಥ ಸ್ಥಿತಿಯನ್ನ ಮುಟ್ಟಿದ್ದಾರೆ. ಯುದ್ಧದಲ್ಲಿ ಯಾರು ಗೆದ್ರು ಮತ್ತೆ ಯಾರು ಸೋತ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಬೇಕಿರದ ಯುದ್ಧಕ್ಕಿಳಿದು ದೊಡ್ಡ ನಷ್ಟವನ್ನಂತೂ ಅಮೆರಿಕ ಅನುಭವಿಸಿದೆ. ಈಗ ಟ್ರಂಪ್ ಭ್ರಮೆಯಲ್ಲಿದ್ದ ಹಾಗೆ ಇರಾನನ್ನ ಸೋಲಿಸೇ ಬಿಡ್ತಾರೇನೋ ಅಂತ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಈಗ 2 ತಿಂಗಳ ನಂತರ ಕೂಡ US ಯಾವುದೇ ಒಂದು ನಿರ್ಣಾಯಕ ಗೆಲುವನ್ನ ಸಾಧಿಸಿಲ್ಲ. ಆದ್ರಿಂದ ಟ್ರಂಪ್ ಹಿಂದೆ ಸರಿದು ವಿಜಯವನ್ನ ಘೋಷಿಸಿದ್ರೆ ಇರಾನ್ ಪ್ರತಿಕ್ರಿಯೆ ಏನಿರಬಹುದು? ಯುದ್ಧದಿಂದ ಸದ್ದಿಲ್ಲದೇನೆ ಹಿಂದೆ ಸರಿದು ಅದನ್ನ ವಿಜಯ ಅಂತ ಘೋಷಿಸೋದು ಹೇಗೆ ಅನ್ನೋದ್ರ ಕುರಿತು ಈಗ ಅಮೆರಿಕದಲ್ಲಿ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾತುಗಳಿವೆ. ಸರ್ಕಾರವನ್ನೇ ಬದಲಾಯಿಸೋದಾಗಿ ಬಂದಿದ್ದಂಥ ಅಮೆರಿಕ ಇದರಿಂದ ಏನ್ ಸಾಧನೆ ಮಾಡ್ದಾಗಾಯ್ತು ಅನ್ನೋಂಥ ಒಂದು ಪ್ರಶ್ನೆಯನ್ನ ಇರಾನಿನ ನಾಯಕರು ಕೇಳಿ ಕೆಣಕಬಹುದು. ಸರ್ಕಾರ ಬದಲಾಯಿಸ್ತೀನಿ ಅಂತ ಬಂದವರಿಗೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಮತ್ತೆ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸೋದಾಗಿ ಹೇಳಿದವರಿಗೆ ಅದು ಕೂಡ ಆಗಲಿಲ್ಲ. ಇನ್ನು 60% ಪುಷ್ಟೀಕರಿಸಿದ ಯುರೇನಿಯಂ ಇರಾನ್ ಬಳಿನೇ ಇದೆ. ಅದನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಅಮೆರಿಕಕ್ಕೆ ಸಾಧ್ಯ ಆಗಲಿಲ್ಲ. ಅಮೆರಿಕ ಇರಾನ್ನಲ್ಲಿ ಹಾನಿ ಮಾಡ್ತು ಅನ್ನೋದು ಬಿಟ್ರೆ ಮತ್ತೇನನ್ನೂ ಮಾಡೋದಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಿರುವಾಗ ಟ್ರಂಪ್ ಇದನ್ನ ವಿಜಯ ಅಂತ ಹೇಗೆ ಘೋಷಿಸ್ತಾರೆ? ಇನ್ನು ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಭಾವಿಸ್ತಾ ಇರೋ ಪ್ರಕಾರ ಟ್ರಂಪ್ ಸೈನ್ಯ ಹಿಂದಕ್ಕೆ ಕರೆಸಿ ವಿಜಯವನ್ನ ಘೋಷಿಸಿದ್ರೆ ಅಮೆರಿಕದ ಸೈನ್ಯ ಹಿಂದೆ ಸರಿದಿದೆ ಅಂತ ಹೇಳಿ ಇರಾನ್ ವಿಜಯ ಘೋಷಿಸುತ್ತೆ. ಆದ್ರೆ ಟ್ರಂಪ್ ತನ್ನ ಸೈನ್ಯವನ್ನ ಹಿಂದಕ್ಕೆ ಕರೆಯದೇನೆ ಅದನ್ನ ಅಮೆರಿಕದ ವಿಜಯ ಅಂತ ಘೋಷಿಸದೇನೆ ಇರಾನ್ ಮಾತುಕತೆಗೆ ಬರಲಿ ಅಂತ ಕಾಯಲೂಬಹುದು. ಇರಾನ್ನ ಪ್ರತಿಕ್ರಿಯೆ ಬಗ್ಗೆ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಲೆಕ್ಕ ಹಾಕ್ತಾ ಇವೆ. ಅಮೆರಿಕಕ್ಕೆ ಇಕ್ಕಟ್ಟು ಎದುರಾಗಿರೋದು ನವೆಂಬರ್ ಸಮೀಪಿಸ್ತಾ ಇರೋದ್ರಿಂದ ಈಗ ಮಧ್ಯಂತರ ಚುನಾವಣೆಗಳು ಸಮೀಪಿಸ್ತಾ ಇವೆ. ಹೊಸ ರೈಟರ್ಸ್ ಸಮೀಕ್ಷೆ ಪ್ರಕಾರ ಟ್ರಂಪ್ ಈಗ ತೀವ್ರ ಸಂಕಷ್ಟದಲ್ಲಿದ್ದಾರೆ. ಅವರ ಅನುಮೋದನೆ ರೇಟಿಂಗ್ ಸಾರ್ವಕಾಲಿಕ ಕನಿಷ್ಠ ಮಟ್ಟದಲ್ಲಿದೆ. ಯುದ್ಧ ಪ್ರಾರಂಭ ಆದಾಗಿನಿಂದನೂ ಅಮೆರಿಕದಲ್ಲಿ ತೈಲ ಮತ್ತೆ ಅನಿಲ ಬೆಲೆಗಳು ಏರ್ತಾ ಇವೆ. ಮತ್ತೆ ಹಾರ್ಮುಜ್ ಮುಚ್ಚುವಿಕೆಯೊಂದಿಗೆ ಈ ಬೆಲೆಗಳು ಏರ್ತಾನೆ ಇವೆ. ದೇಶೀಯ ಸಮಸ್ಯೆಗಳನ್ನ ಎತ್ತಿ ಹೇಳ್ತಾ ಟ್ರಂಪ್ ಅವರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೂಡ ಈ ಒಂದು ಯುದ್ಧದಲ್ಲಿ ಅವ್ರ ವಿರುದ್ಧನೇ ತಿರುಗಿಬಿದ್ದಿವೆ. ಗಲ್ಫ್ ರಾಷ್ಟ್ರಗಳ ಭದ್ರತಾ ತಜ್ಞರು ಈಗ ತಮ್ಮ ದೇಶದಲ್ಲಿ US ಮಿಲಿಟರಿ ನೆಲೆಗಳ ಅಗತ್ಯ ಇಲ್ಲ ಅಂತ ಹೇಳತೊಡಗಿದ್ದಾರೆ. ಇದಲ್ಲದೆ ಈ ಯುದ್ಧ ಗಲ್ಫ್ ರಾಷ್ಟ್ರಗಳ ನಡುವಿನ ಪೈಪೋಟಿಯನ್ನ ಕೂಡ ಬಹಿರಂಗಪಡಿಸಿದೆ. ಸೌದಿ ಅರೇಬಿಯಾ ಮತ್ತೆ UAE ನಡುವಿನ ಜಟಾಪಟಿ ಇನ್ನಷ್ಟು ನಿಚ್ಚಳ ಆಗ್ತಾ ಇದೆ. UAE OPEC ನಿಂದ ಹೊರಗೆ ಬರ್ತಾ ಇದೆ. ನಮ್ಮ ಮೇಲೆ ದಾಳಿಯಾದಾಗಲೂ ಕೂಡ ನಮ್ಮನ್ನು ಉಳಿಸೋದಕ್ಕೆ ಯಾರೂ ಇರಲಿಲ್ಲ, ಅರಬ್ ರಾಷ್ಟ್ರಗಳು ಬರಲಿಲ್ಲ ಅಂತ UAE ಆಕ್ಷೇಪಿಸಿದೆ. ಹಾರ್ಮುಜ್ನ ಮುಚ್ಚುವಿಕೆ ಎಲ್ಲಾ ಗಲ್ಫ್ ರಾಷ್ಟ್ರಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಇದು ಸಾಲದು ಅನ್ನುವಂತೆ ಈಗ ಹಾರ್ಮುಜ್ ವಿಷಯದಲ್ಲಿ ಮತ್ತೊಂದು ಆತಂಕ ಎದ್ದಿದೆ. ಹಾರ್ಮುಜ್ ಪ್ರದೇಶದಲ್ಲಿನ ನೀರೊಳಗಿನ ಇಂಟರ್ನೆಟ್ ಕೇಬಲ್ಗಳು ಮುಂದಿನ ಗುರಿಯಾಗಬಹುದು ಅನ್ನೋಂಥ ದೊಡ್ಡ ಆತಂಕ ಅದು. IRGC ಆ ಇಂಟರ್ನೆಟ್ ಕೇಬಲ್ಗಳನ್ನ ಬಹಳ ದುರ್ಬಲ ಬಿಂದು ಅಂತ ಹೇಳೋ ಮೂಲಕ ಈಗ ಹೊಸ ಆತಂಕವನ್ನ ಸೃಷ್ಟಿ ಮಾಡಿದೆ. IRGC ಅದ್ರ ಮೇಲೆ ದಾಳಿ ಮಾಡುವಂತ ಬೆದರಿಕೆಯನ್ನ ಹಾಕಿಲ್ಲ, ಆದ್ರೆ ಅದು ದುರ್ಬಲ ಬಿಂದು ಅಂತ ಹೇಳಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಅದನ್ನ ಕತ್ತರಿಸುವ, ನಾಶಪಡಿಸುವಂತ ಒಂದು ಆಯ್ಕೆ ಇದೆ ಅಂತ ಕೇವಲ ಸುಳಿವನ್ನ ನೀಡಿದ್ದಾರೆ. ಈ ಕೇಬಲ್ಗಳನ್ನ ನಿಜವಾಗಿಯೂ ಕತ್ತರಿಸಿದ್ರೆ ಕಥೆ ಏನಾಗಬಹುದು? ಜಾಗತಿಕ ಸಂವಹನ ಸಂಪೂರ್ಣವಾಗಿ ನಿಲ್ಲುತ್ತಾ? ಇಡೀ ಜಗತ್ತು ಸ್ಥಗಿತಗೊಳ್ಳುತ್ತಾ? ಇರಾನ್ ನಿಜವಾಗಿಯೂ ಇದನ್ನ ಮಾಡೋದಕ್ಕೆ ಧೈರ್ಯ ಮಾಡುತ್ತಾ? ಇವತ್ತಿನ ಡಿಜಿಟಲ್ ಜಗತ್ತು ಈ ನೀರಿನಡಿಯ ಕೇಬಲ್ಗಳ ಮೇಲೇನೆ ನಡೀತಾ ಇದೆ. ಅವುಗಳು ಇಲ್ಲದೆ ಇದ್ರೆ ಫೋನು, ಇಂಟರ್ನೆಟ್, ಬ್ಯಾಂಕಿಂಗು, ಯೂಟ್ಯೂಬ್ ಯಾವುದು ಕೂಡ ಕೆಲಸ ಮಾಡೋದಿಲ್ಲ. ಈ ಕೇಬಲ್ಗಳು ಸಾವಿರಾರು ಕಿಲೋಮೀಟರ್ ಉದ್ದ ಇದ್ದು ಅವುಗಳನ್ನ ಜಲಂತರ್ಗಾಮಿ ಫೈಬರ್ ಮತ್ತೆ ಆಪ್ಟಿಕ್ ಕೇಬಲ್ಗಳು ಅಂತ ಕರೆಯಲಾಗುತ್ತೆ. ಇವತ್ತು ಪ್ರಪಂಚದ ಇಂಟರ್ನೆಟ್ ಡೇಟಾದ ಸರಿಸುಮಾರು 95ರಿಂದ 99% ಈ ಕೇಬಲ್ಗಳ ಮೂಲಕನೇ ಚಲಿಸುತ್ತೆ. ಉಪಗ್ರಹಗಳಿದ್ರೂ ಕೂಡ ಇಂಟರ್ನೆಟ್ ವಿಷಯದಲ್ಲಿ ಅವುಗಳ ಪಾತ್ರ ಬಹಳ ಸಣ್ಣದು. ನಿಜವಾದ ಟ್ರಾಫಿಕ್ ಇದೇ ಕೇಬಲ್ಗಳ ಮೂಲಕ ಭೂಗತವಾಗಿ ನಡೆಯುತ್ತೆ. ಈ ಕೇಬಲ್ಗಳು ಸಾಗರದ ಮೂಲಕ ಖಂಡಗಳನ್ನು ಸಂಪರ್ಕಿಸುತ್ತವೆ ಮತ್ತೆ ಅವು ಎಲ್ಲೆಡೆ ಹರಡಿವೆ. ಏಷ್ಯಾದಿಂದ ಯುರೋಪು, ಯುರೋಪ್ನಿಂದ ಅಮೆರಿಕ ಮತ್ತೆ ಮಧ್ಯಪ್ರಾಚ್ಯದಿಂದ ಏಷ್ಯಾಕ್ಕೆ ವ್ಯಾಪಿಸಿವೆ. ಕೆಲವು ಸ್ಥಳಗಳು ವಿಶೇಷವಾಗಿ ಮುಖ್ಯ ಆಗಿವೆ, ಅಲ್ಲಿ ಅವು ಸಮೂಹವಾಗಿರ್ತವೆ. ಅಂಥವುಗಳಲ್ಲಿ ಈ ಹಾರ್ಮುಜ್ ಕೂಡ ಒಂದು. ಹಾರ್ಮುಜ್ ತೈಲ ಮಾರ್ಗ ಮಾತ್ರ ಅಲ್ಲ, ಡಿಜಿಟಲ್ ಜಗತ್ತಿಗೆ ಒಂದು ಚೆಕ್ ಪಾಯಿಂಟ್ ಕೂಡ ಆಗಿದೆ. ಅನೇಕ ಪ್ರಮುಖ ಇಂಟರ್ನೆಟ್ ಕೇಬಲ್ಗಳು ಈ ಪ್ರದೇಶದ ಮೂಲಕನೇ ಹಾದು ಹೋಗ್ತವೆ. ಇಲ್ಲೇನಾದ್ರೂ ಒಂದಿಷ್ಟು ತಪ್ಪಾದಲ್ಲಿ ಕೇವಲ ಒಂದು ದೇಶದಲ್ಲ, ಅನೇಕ ದೇಶಗಳ ಇಂಟರ್ನೆಟ್ ಮೇಲೆ ಪರಿಣಾಮ ಬೀರಬಹುದು. ಅದರಲ್ಲೂ ಗಲ್ಫ್ ದೇಶಗಳು, ಏಷ್ಯಾದ ದೇಶಗಳು ಮತ್ತೆ ಯುರೋಪಿಯನ್ ಕೆಲ ಭಾಗಗಳು ಹೆಚ್ಚು ತೊಂದರೆಗೆ ತುತ್ತಾಗ್ತವೆ. ನೀರು ಆಳ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಈ ಒಂದು ಕೇಬಲ್ಗಳನ್ನ ಸಮುದ್ರ ತಳದಲ್ಲಿ ಹೂಳಾಗುತ್ತೆ.
ಹಡಗಿನ ಲಂಗುರಗಳು ಅಥವಾ ಮೀನುಗಾರಿಕೆ ಬಲೆಗಳಿಂದ ಅವುಗಳನ್ನ ರಕ್ಷಣೆ ಮಾಡಲಾಗುತ್ತೆ. ನೀರು ತುಂಬಾ ಆಳವಾಗಿರುವಲ್ಲಿ ಅವುಗಳನ್ನ ಸಮುದ್ರದ ತಳದಲ್ಲಿ ಬಿಡಲಾಗುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನೇ ತುಂಬಾನೇ ದುಬಾರಿಯಾಗಿದೆ. ಒಂದೇ ಉದ್ದದ ಕೇಬಲ್ ಅನ್ನು ಹಾಕೋದಿಕ್ಕೆ ಶತಕೋಟಿ ಡಾಲರ್ಗಳು ವೆಚ್ಚ ಆಗ್ಬಹುದು. ಮತ್ತೆ ಅದನ್ನ ನಿರ್ಮಿಸೋದಿಕ್ಕೆ ಅನೇಕ ದೇಶಗಳು ಮತ್ತೆ ಕಂಪನಿಗಳು ಒಟ್ಟಾಗಿ ಕೆಲಸ ಮಾಡ್ತವೆ. ಇದರಲ್ಲಿ ಟೆಲಿಕಾಂ ಕಂಪನಿಗಳು ಮತ್ತೆ ತಂತ್ರಜ್ಞಾನ ಕಂಪನಿಗಳು ಕೂಡ ಸೇರಿವೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಈಗ ಯಾರಾದರೂ ಈ ಕೇಬಲ್ಗಳನ್ನ ಕತ್ತರಿಸಿದ್ರೆ ಕಥೆ ಏನು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಹಾರ್ಮುಜ್ನಿಂದ ನಿರ್ದಿಷ್ಟ ಪ್ರದೇಶದಲ್ಲಿ ಏಕಕಾಲದಲ್ಲಿ ಬಹು ಕೇಬಲ್ಗಳು ಹಾನಿಗೊಳಗಾದ್ರೆ, ಅಲ್ಲಿ ಅನೇಕ ಕೇಬಲ್ಗಳು ಒಟ್ಟಿಗೆನೆ ಹಾದು ಹೋದ್ರೆ ಅದು ದೊಡ್ಡ ಬಿಕ್ಕಟ್ಟನ್ನು ಉಂಟು ಮಾಡಬಹುದು. ಇಂಟರ್ನೆಟ್ ತುಂಬಾನೇ ನಿಧಾನ ಆಗಬಹುದು, ಕೆಲ ಸೇವೆಗಳಿಗೆ ತೊಡಕಾಗಬಹುದು, ಮತ್ತೆ ಕೆಲ ದೇಶಗಳಲ್ಲಿ ಸಂಪೂರ್ಣ ಸಂಪರ್ಕನೇ ಕಡಿತಗೊಳ್ಳಬಹುದು. ಈಗ ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಅವುಗಳನ್ನ ದುರಸ್ತಿ ಮಾಡೋದು ಅಷ್ಟು ಸುಲಭ ಅಲ್ಲ. ನೀರಿನ ಅಡಿಯಲ್ಲಿ ಕೇಬಲ್ ಕಡಿತಗೊಂಡ್ರೆ ಅದನ್ನ ಕಂಡು ಹಿಡಿಯೋದು, ಅದನ್ನ ಹಿಂಪಡೆಯೋದಕ್ಕೆ ಹಡಗುಗಳನ್ನ ಕಳಿಸೋದು ಮತ್ತೆ ನಂತರ ಅದನ್ನ ಮರು ಸಂಪರ್ಕಿಸೋದು ಎಲ್ಲವೂ ಕೂಡ ಬಹಳ ಸಮಯ ತೆಗೆದುಕೊಳ್ಳುತ್ತೆ ಮತ್ತೆ ಬಹಳ ದುಬಾರಿಯಾಗಿದೆ. ಯುದ್ಧ ನಡೀತಾ ಇದ್ರಂತೂ ಅದು ಇನ್ನಷ್ಟು ಕಷ್ಟಕರ ಆಗುತ್ತೆ. ಈಗ ಇರಾನ್ ಹಾರ್ಮುಜ್ ರಾಜ್ಯದಲ್ಲಿನ ಇಂಥ ಜಲಾಂತರ್ಗಾಮಿ ಕೇಬಲ್ಗಳು ತುಂಬಾ ದುರ್ಬಲ ಬಿಂದು ಅಂತ ಹೇಳಲಾಗ್ತಾ ಇರುವಾಗ ಇದು ಏನನ್ನ ಸೂಚಿಸುತ್ತೆ? IRGC ಅವುಗಳನ್ನ ಕಡಿತಗೊಳಿಸೋದಾಗಿ ನೇರವಾಗಿ ಹೇಳಿಲ್ಲವಾದ್ರೂ ಅದು ನೀಡಿರುವಂತಹ ಸಂದೇಶ ಸ್ಪಷ್ಟವಾಗಿ ಅದೇ ಆಗಿದೆ. ಇದು ಒಂದು ರೀತಿಯ ಕಾರ್ಯತಂತ್ರದ ಸಂಕೇತ ಆಗಿದೆ. ಜಗತ್ತು ಇವತ್ತು ತೈಲದ ಮೇಲೆ ಮಾತ್ರನೇ ಅವಲಂಬಿತ ಆಗಿಲ್ಲ, ಅದು ಡೇಟಾದ ಮೇಲೆಯೂ ಕೂಡ ಅವಲಂಬಿತ ಆಗಿದೆ. ಮತ್ತೆ ಡೇಟಾದ ನರ ವ್ಯವಸ್ಥೆ ಸಮುದ್ರದ ಅಡಿಯಲ್ಲಿನ ಕೇಬಲ್ಗಳಾಗಿವೆ. ಫೈಬರ್ ಆಪ್ಟಿಕ್ ಕೇಬಲ್ಗಳ ಈ ನೆಟ್ವರ್ಕ್ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತ ಅಂದ್ರೆ ಅದು ಇಡೀ ಜಗತ್ತನ್ನೇ ಅದೃಶ್ಯ ವೆಬ್ನಲ್ಲಿ ಸಂಪರ್ಕಿಸುತ್ತೆ. ಯುದ್ಧದ ಸಮಯದಲ್ಲಿ ಇಂಥ ಸಂವಹನ ಮಾರ್ಗಗಳನ್ನು ಗುರಿಯಾಗಿಸಿಕೊಂಡಂಥ ಅನೇಕ ನಿದರ್ಶನಗಳಿವೆ. ಹಿಂದೆ ಈ ಒಂದು ಕೆಲಸವನ್ನು ನೆಲದ ಮೇಲೆ ಮಾಡಲಾಗ್ತಾ ಇತ್ತು, ದೂರವಾಣಿ ಮಾರ್ಗಗಳನ್ನು ಕತ್ತರಿಸಲಾಗ್ತಾ ಇತ್ತು. ಆದರೆ ಈಗ ಇದೆಲ್ಲನೂ ನೀರಿನ ಅಡಿಯಲ್ಲಿ ನಡೆಯುವಂತಹ ಅಪಾಯ ಇದೆ. ಅತ್ಯಂತ ಪ್ರಸಿದ್ಧ ಉದಾಹರಣೆ ಅಂತ ಅಂದ್ರೆ ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್. ಇದು ಇಂಟರ್ನೆಟ್ ಕೇಬಲ್ ಅಲ್ಲ, ಗ್ಯಾಸ್ ಪೈಪ್ಲೈನ್ ಆಗಿತ್ತು. ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ ಸಮುದ್ರದ ಕೆಳಗೆ ಹಾನಿಗೊಳಗಾದಾಗ ಸಮುದ್ರದೊಳಗಿನ ಮೂಲ ಸೌಕರ್ಯವನ್ನು ಗುರಿಯಾಗಿಸೋದಕ್ಕೆ ಸಾಧ್ಯ ಇದೆ ಅಂತ ಇಡೀ ಜಗತ್ತಿಗೆ ತೋರಿಸ್ತು. ಇಂಟರ್ನೆಟ್ ಕೇಬಲ್ ಅನ್ನು ಗುರಿಯಾಗಿಸ್ಕೊಂಡ್ರೆ ಪರಿಣಾಮ ಅತ್ಯಂತ ಭಯಂಕರವಾಗಿರುತ್ತೆ. ಅನೇಕ ದೇಶಗಳ ನೌಕಾಪಡೆಗಳು ಈಗ ಈ ಕೇಬಲ್ಗಳ ಮೇಲ್ವಿಚಾರಣೆಯನ್ನು ಮಾಡ್ತವೆ. ಅವುಗಳನ್ನು ನೀರೊಳಗಿನ ಡ್ರೋನ್ ಜಲಾಂತರ್ಗಾಮಿ ನೌಕೆಗಳಿಂದ ರಕ್ಷಣೆ ಮಾಡಲಾಗಿದೆ. ಈ ಕೇಬಲ್ಗಳನ್ನು ಯಾರೂ ಹಾಳು ಮಾಡದೇ ಇರೋ ಹಾಗೆ ಖಚಿತಪಡಿಸ್ಕೊಳ್ಳೋದಕ್ಕೆ ಇದೆಲ್ಲವನ್ನ ಮಾಡಲಾಗ್ತಾ ಇದೆ. ಆದರೆ ಸತ್ಯ ಏನು ಅಂತ ಅಂದ್ರೆ ಅತಿ ವಿಶಾಲ ಸಾಗರದಡಿಯಲ್ಲಿ ಎಲ್ಲವನ್ನ ಮೇಲ್ವಿಚಾರಣೆ ಮಾಡೋದು ಬಹುತೇಕ ಅಸಾಧ್ಯ. ಈಗ ಈ ಕೇಬಲ್ಗಳ ವಿಷಯದಲ್ಲಿ ಇರಾನ್ ಆಡಿರುವಂತಹ ಮಾತು ನೇರ ಬೆದರಿಕೆ ಅಲ್ಲ, ಆದರೆ ಶತ್ರುವನ್ನ ಹೆದರಿಸೋದಕ್ಕೆ ಇದು ಒಂದು ಮಾರ್ಗ ಅನ್ನೋದಂತೂ ಹೌದು. ಟ್ರಂಪ್ ಇರಾನ್ನ ನಾಗರಿಕತೆಯನ್ನ ನಾಶ ಮಾಡ್ತೀನಿ ಅಂತ ಹೇಳಿದ್ರು. ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತೆ ಸೇತುವೆಗಳನ್ನ ಸ್ಫೋಟಿಸೋದಾಗಿ ಹೇಳಿದ್ರು. ಅಂತಹ ಬೆದರಿಕೆಗಳು ಭೀತಿಯನ್ನ ಸೃಷ್ಟಿ ಮಾಡ್ತವೆ. ಚೆಸ್ನಲ್ಲಿರೋ ಹಾಗೆ ಆಟಗಾರ ನೇರವಾಗಿ ದಾಳಿ ಮಾಡೋದಿಲ್ಲ, ಆದ್ರೆ ಮೊದಲು ತನ್ನ ಎದುರಾಳಿ ಆಯ್ಕೆಗಳನ್ನ ತನ್ನ ನಡೆಗಳ ಮೂಲಕ ನಿಯಂತ್ರಿಸ್ತಾನೆ. ಇರಾನಿಗೆ ಅದನ್ನೇ ಮಾಡ್ತಾ ಇದೆ. ಒತ್ತಡ ಹೆಚ್ಚಾದ್ರೆ ಅದು ಪ್ರತಿಕ್ರಿಯೆ ನೀಡೋದಕ್ಕೆ ಹೊಸ ಮಾರ್ಗಗಳನ್ನ ಹೊಂದಿದೆ ಅನ್ನೋದರ ಸೂಚನೆ ಇದಾಗಿದೆ. ಈಗ ನಿಜವಾಗಿನೂ ಅಮೆರಿಕದ ಮೇಲೆ ಒತ್ತಡ ಇದೆ. ಮುಂದೇನು ಅನ್ನೋಂಥ ಒಂದು ಪ್ರಶ್ನೆ ಸಣ್ಣದಲ್ಲ, ಅದು ಆತಂಕದ ಸುರುಳಿಗಳನ್ನೇ ಬಿಚ್ತಾ ಇದೆ. ಈಗ ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.